2001 ಸೆಪ್ಟೆಂಬರ್ 11 ಅಮೆರಿಕದ ಮೇಲೆ ಈ ಜಗತ್ತು ಕಂಡು ಕೇಳರಿಯದಂತಹ ದಾಳಿಯಾದಂತಹ ದಿನ. ನ್ಯೂಯಾರ್ಕ್ನ ಅವಳಿ ಗೋಪುರಗಳ ಮೇಲೆ ವಿಮಾನಗಳನ್ನು ನುಗ್ಗಿಸಿ ಧ್ವಂಸ ಮಾಡಲಾಗಿತ್ತು. ಕೇವಲ 17 ನಿಮಿಷಗಳಲ್ಲಿ ಜಗತ್ತಿನ ಅತಿ 2 ದೊಡ್ಡ ಕಟ್ಟಡಗಳು ಧರೆಗುರುಳಿದ್ವು. ಅದಾದ 23 ವರ್ಷಗಳ ನಂತರ ಅಮೆರಿಕದಲ್ಲಿ ಮತ್ತೊಮ್ಮೆ ಭಯೋತ್ಪಾದಕ ದಾಳಿಯಾಗಿದೆ. ಅಮೆರಿಕದಲ್ಲಿ 23 ವರ್ಷಗಳ ನಂತರ ಭೀಕರವಾದಂತಹ ಭಯೋತ್ಪಾದಕ ದಾಳಿ. ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಜನರ ಮೇಲೆ 3 ಸರಣಿ ದಾಳಿಗಳಾಗಿದ್ದಾವೆ. 3 ದಾಳಿಯಲ್ಲಿ 2 ದಾಳಿಗಳು ಭಯೋತ್ಪಾದಕ ಕೃತ್ಯ ಅಂತ FBI ಕನ್ಫರ್ಮ್ ಮಾಡಿದೆ. ಇನ್ನೊಂದು ದಾಳಿಯ ಬಗ್ಗೆ ತನಿಖೆ ಆಗ್ತಾ ಇದೆ. ಟ್ರಕ್ ದಾಳಿಯ ಹಿಂದೆ ಐಸಿಸ್ನ ಕೈವಾಡ ಅಂತ FBI ಹೇಳ್ತಾ ಇದೆ. ಹಾಗಿದ್ರೆ ಅಮೆರಿಕದ ನೆಲದಲ್ಲೇ ಹುಟ್ಟುಕೊಳ್ತಾ ಐಸಿಸ್ ಉಗ್ರ ಸಂಘಟನೆ ಇರಾಕ್ ಮತ್ತು ಸಿರಿಯಾದಲ್ಲಿ ಹುಟ್ಟಿಕೊಂಡಿದ್ದಂತಹ ಐಸಿಸ್ ಅನ್ನ ಮುಗಿಸಿ ಬಿಡ್ತೀವಿ ಅಂತ ಅಮೆರಿಕ ಅಲ್ಲಿ ದಾಳಿ ಮಾಡಿತ್ತು. ಆದರೆ ಅಮೆರಿಕದ ನೆಲದಲ್ಲೇ ಐಸಿಸ್ ಉಗ್ರ ಸಂಘಟನೆ ಹುಟ್ಟಿಕೊಂಡಿದೆಯಾ ಅನ್ನುವ ಅನುಮಾನ ಈ ಘಟನೆಯ ನಂತರ ಬರ್ತಾ ಇದೆ. ಅಮೆರಿಕದಲ್ಲಿ ಹೊಸ ವರ್ಷದ ಸಂಭ್ರಮದ ದಿನ ಟ್ರಕ್ ದಾಳಿಯಾಗಿದೆ, ಕಾರ್ ಬಾಂಬ್ ಸ್ಫೋಟ ಆಗಿದೆ, ಗುಂಡಿನ ದಾಳಿಯಾಗಿದೆ. ಒಂದರ ಮೇಲೊಂದರಂತೆ 3 ಘಟನೆಗಳಿಂದ ಅಮೆರಿಕ ತತ್ತರಿಸಿದೆ. ಟ್ರಕ್ ದಾಳಿಯಲ್ಲಿ 15 ಜನ ಬಲಿಯಾಗಿದ್ದಾರೆ. ಗನ್ ಶೂಟಿಂಗ್ನಲ್ಲಿ 12 ಜನರಿಗೆ ಗಾಯ ಆಗಿದೆ. ಟ್ರಕ್ ದಾಳಿ ನಡೆಸಿದ್ದ ಮೂಲಭೂತವಾದಿಗೆ ಐಸಿಸ್ ಉಗ್ರ ಸಂಘಟನೆಯ ಜೊತೆ ಸಂಪರ್ಕ ಇದೆ ಅನ್ನುವ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಆತ ಚಲಾಯಿಸಿದಂತಹ ಟ್ರಕ್ನಲ್ಲಿ ಐಸಿಸ್ನ ಧ್ವಜ ಪತ್ತೆಯಾಗಿದೆ. ಇದು ಭಯೋತ್ಪಾದಕ ಕೃತ್ಯ ಅಂತ FBI ಖಚಿತಪಡಿಸಿದೆ. ನಿವೃತ್ತ ಅಮೆರಿಕನ್ ಸೈನಿಕನೇ ಉಗ್ರ ಕೃತ್ಯ ಮಾಡಿದ್ದಾನೆ. ಆತನ ಹೆಸರು ಶಂಸುದ್ದೀನ್ ಜಬ್ಬಾರ್. ಆತನೇ ಟ್ರಕ್ ದಾಳಿ ಮಾಡಿಸಿದಾತ. ಮತ್ತೊಂದು ಘಟನೆ, ಡೊನಾಲ್ಡ್ ಟ್ರಂಪ್ ಅವರ ಹೋಟೆಲ್ ಮುಂದೆ ಕಾರ್ ಬಾಂಬ್ ಸ್ಫೋಟ ಆಗಿದೆ. ಲಾಸ್ ವೆಗಾಸ್ನಲ್ಲಿರುವಂತಹ ಟ್ರಂಪ್ ಹೋಟೆಲ್ನ ಮುಂದೆ ಟೆಸ್ಲಾ ಕಾರು ಸ್ಫೋಟ ಆಗಿದೆ. ಟ್ರಕ್ ದಾಳಿಗೂ ಕಾರ್ ಬಾಂಬ್ ಸ್ಫೋಟಕ್ಕೂ ಸಂಬಂಧ ಇದೆ ಅನ್ನುವ ಅನುಮಾನ ಇದೆ. ಎಲಾನ್ ಮಸ್ಕ್ ಹೇಳ್ತಾ ಇದ್ದಾರೆ, ಟ್ರಕ್ ದಾಳಿಗೂ ಕಾರ್ ಬಾಂಬ್ ಸ್ಫೋಟಕ್ಕೂ ಸಂಬಂಧ ಇದೆ ಅಂತ ಹೇಳ್ತಿದ್ದಾರೆ. ಅಮೆರಿಕದಲ್ಲಿ ನ್ಯೂ ಇಯರ್ ನೈಟು ಮತ್ತು ಮಾರನೇ ದಿನ 3 ಘಟನೆಗಳಾಗಿದ್ದಾವೆ. 3ರಲ್ಲಿ 2 ಉಗ್ರ ಕೃತ್ಯ ಅನ್ನೋದು ಖಚಿತ ಆಗಿದೆ. ಘಟನೆ 1 ಟ್ರಕ್ ದಾಳಿ, 15 ಜನ ಬಲಿಯಾಗಿದ್ದಾರೆ. ನ್ಯೂ ಓರ್ಲಿಯನ್ಸ್ ಅನ್ನುವಂತಹ ನಗರ ಲೂಸಿಯಾನಾ ರಾಜ್ಯದ ನ್ಯೂ ಓರ್ಲಿಯನ್ಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. 15 ಜನ ಬಲಿಯಾಗಿದ್ದಾರೆ, 100 ಜನ ಗಾಯಗೊಂಡಿದ್ದಾರೆ. 2ನೇ ಘಟನೆ ಕಾರ್ ಬಾಂಬ್ ಸ್ಫೋಟ. ಅದರಲ್ಲಿ 1 ಸಾವಾಗಿದೆ. ಲಾಸ್ ವೆಗಾಸ್ನಲ್ಲಿ ನಡೆದಿರುವುದು, ನೆವಾಡಾ ರಾಜ್ಯ ಲಾಸ್ ವೆಗಾಸ್ನಲ್ಲಿ ಟ್ರಂಪ್ ಹೋಟೆಲ್ನ ಮುಂದೆ ಕಾರ್ ಬಾಂಬ್ ಸ್ಫೋಟ ಆಗಿದೆ. ಟೆಸ್ಲಾ ಕಾರು ಸ್ಫೋಟಗೊಂಡಿದೆ. ಟೆಸ್ಲಾ ಸೈಬರ್ ಟ್ರಕ್ ಅಂತ ಕರೀತಾರೆ. 3ನೆಯ ಘಟನೆ ನ್ಯೂಯಾರ್ಕ್ ಸಿಟಿಯ ನೈಟ್ ಕ್ಲಬ್ನಲ್ಲಿ ಮಾಸ್ ಶೂಟಿಂಗ್ ಆಗಿದೆ. ಗುಂಪಿನಿಂದ ಗುಂಡಿನ ದಾಳಿ. ಅಮೆರಿಕದ ವಿಷಯ ತುಂಬ ಫಾಲೋ ಮಾಡುವವರಿಗೆ ಅಮೆರಿಕದಲ್ಲಿ ಮಾಸ್ ಶೂಟಿಂಗ್ನಂತಹ ಘಟನೆಗಳು ಆಗಿಂದಾಗಲೇ ನಡೀತಾನೆ ಇರುತ್ತವೆ. ನಮ್ಮಲ್ಲಿ ಹೇಗೆ ರಿವಲ್ವಾರ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಪರದಾಡಬೇಕಲ್ಲ, ಅಮೆರಿಕದಲ್ಲಿ ಆ ರೀತಿಯ ವ್ಯವಸ್ಥೆ ಇಲ್ಲ. ಒಂದು ಶಾಪಿಂಗ್ ಮಾಡಿದಂತೆ ರಿವಲ್ವಾರನ್ನು ತೆಗೆದುಕೊಂಡು ಬರುವಂತಹ ವ್ಯವಸ್ಥೆ ಅಮೆರಿಕದಲ್ಲಿದೆ. ಅದರ ಬಗ್ಗೆ ಪರ ವಿರೋಧದ ಚರ್ಚೆ ಪ್ರತಿನಿತ್ಯ ಆಗ್ತಿರುತ್ತೆ. ಅದೊಂದು ಶೂಟಿಂಗ್ ಆಗಿದೆ. 3ನೇ ಘಟನೆ ನ್ಯೂ ಇಯರ್ನ ರಾತ್ರಿ ಮತ್ತು ಮೊದಲ ದಿನ ಈ ಘಟನೆಗಳಾಗಿದ್ದಾವೆ. 3 ಘಟನೆಗಳಿಗೆ ಸಂಬಂಧ ಇದೆ ಅನ್ನುವಂತಹ ಚರ್ಚೆ ಅಮೆರಿಕದಲ್ಲಿ ಆಗ್ತಾ ಇದೆ. 3ನೇ ಘಟನೆ ನಿಜವಾಗ್ಲೂ ಗುಂಡಿನ ದಾಳಿ ಭಯೋತ್ಪಾದಕ ಕೃತ್ಯನ ಅಂತ FBI ಪರಿಶೀಲನೆ ಆಗ್ತಾ ಇದೆ. ಯಾಕಂದರೆ ಮೊದಲ 2 ಘಟನೆಗಳು ಭಯೋತ್ಪಾದಕ ಕೃತ್ಯ ಅಂತ FBI ಕನ್ಫರ್ಮ್ ಮಾಡಿದೆ. 3ನೇ ಘಟನೆ ಮಾಸ್ ಶೂಟಿಂಗ್, ಅಮೆರಿಕದ ನಗರಗಳಲ್ಲಿ ಕಾಮನ್ ಅನ್ನುವಂತಹ ಘಟನೆ. ಇದರ ಹಿಂದೆಯೂ ಉಗ್ರರ ಕೈವಾಡ ಇದೆಯಾ ಅಥವಾ ಮಾಫಿಯಾದ ಕೈವಾಡ ಇರಬಹುದಾ ಅನ್ನುವುದರ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗ ಮೊದಲ ಘಟನೆ ಅಮೆರಿಕದ ಲೂಸಿಯಾನಾ ರಾಜ್ಯದ ನ್ಯೂ ಓರ್ಲಿಯನ್ ಸಿಟಿಯಲ್ಲಿ ನಡೆದಂತಹ ಟ್ರಕ್ ದಾಳಿ.
ಹೊಸ ವರ್ಷದ ರಾತ್ರಿ 3:15 ಬೆಳಗಿನ ಜಾವ ಆ ಸಂದರ್ಭದಲ್ಲಿ ಅಟ್ಯಾಕ್ ಆಯಿತು. ನ್ಯೂ ಓರ್ಲಿಯನ್ ಸಿಟಿಯ ಬೌರ್ಬನ್ ರಸ್ತೆಯಲ್ಲಿ ಜನ ಸಂಭ್ರಮಿಸ್ತಿದ್ರು. ಅವರ ಮೇಲೆ ಏಕಾಏಕಿ ಟ್ರಕ್ ನುಗ್ಗಿ ಬಂತು. ರಸ್ತೆ ಮಧ್ಯೆ ಡ್ಯಾನ್ಸ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಿದ್ದವರ ಮೇಲೆ ಟ್ರಕ್ ನುಗ್ಗಿತು. ಟ್ರಕ್ ಬಂದ ಸ್ಪೀಡಿಗೆ, ಡಿಕ್ಕಿಯಾದ ಸ್ಪೀಡಿಗೆ 15 ಜನ ಸ್ಥಳದಲ್ಲೇ ಬಲಿಯಾದರೂ 30ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಟ್ರಕ್ನಲ್ಲಿ ಐಸಿಸ್ ಉಗ್ರ ಸಂಘಟನೆಯ ಧ್ವಜ ಇತ್ತು. ಇದು ಭಯೋತ್ಪಾದಕ ಕೃತ್ಯ ಅಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಂತಹ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ನಮ್ಮಲ್ಲಿ NIA ಹೇಗಿದೆ ಉಗ್ರ ಕೃತ್ಯಗಳನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ, ಹಾಗೆ ಅಮೆರಿಕದಲ್ಲಿ FBI ಇದೆ. FBI ಇದು ಉಗ್ರ ಕೃತ್ಯ ಅಂತ ಖಚಿತ ಮಾಡಿ ಇನ್ವೆಸ್ಟಿಗೇಷನ್ಗಿಳಿದಿದೆ. ಟ್ರಕ್ ದಾಳಿ ಮಾಡಿದಂತಹ ವ್ಯಕ್ತಿಯನ್ನು ಅಮೆರಿಕನ್ ಭದ್ರತಾ ಪಡೆಗಳು ಸ್ಥಳದಲ್ಲೇ ಶೂಟ್ ಮಾಡಿ ಕೊಂದವು. ಆತನ ಹೆಸರು ಶಂಸುದ್ದೀನ್ ಜಬ್ಬಾರ್. ಇವನೇ ಜನರ ಮೇಲೆ ಟ್ರಕ್ ಹರಿಸಿ 15 ಜನರ ಬಲಿಗೆ ಕಾರಣನಾದಂತಹ ವ್ಯಕ್ತಿ ಶಂಸುದ್ದೀನ್ ಜಬ್ಬಾರ್. ಭದ್ರತಾ ಪಡೆಗಳು ತಕ್ಷಣ ಆತನ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ಸ್ಥಳದಲ್ಲೇ ಆತ ಮೃತಪಡ್ತಾನೆ. ಈಗ ತನಿಖೆ ಮಾಡ್ತಾ ಇದ್ದಾರೆ FBI. ಈತನ ಮೋಟಿವ್ ಏನು, ಇದರ ಉದ್ದೇಶ ಏನು, ಇದರ ಹಿಂದೆ ಯಾರ್ಯಾರಿದ್ದಾರೆ, ನಿಜವಾಗ್ಲೂ ಐಸಿಸ್ ಉಗ್ರ ಸಂಘಟನೆ ಅಮೆರಿಕದಲ್ಲಿ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆಯಾ ಅನ್ನುವುದರ ಬಗ್ಗೆ FBI ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅಮೆರಿಕ ಉಗ್ರ ಕೃತ್ಯಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವಂತಹ ದೇಶ. 2001ರಲ್ಲಿ ಟ್ವಿನ್ ಟವರ್ ದಾಳಿಯಾದ ನಂತರ ಅಮೆರಿಕದಲ್ಲಿ ಉಗ್ರ ಕೃತ್ಯಗಳು ಸಣ್ಣ ಪುಟ್ಟ ಆಗಿದ್ವು, ಐಸೋಲೇಟೆಡ್ ಇನ್ಸಿಡೆಂಟ್ಸು, ಎಲ್ಲೋ ಒಂದೆರಡು ಘಟನೆಗಳು ಆದಂತಹ ಉದಾಹರಣೆಗಳಿದ್ದಾವೆ. ಆದರೆ ಈ ಮಟ್ಟಕ್ಕೆ ದೊಡ್ಡ ದಾಳಿ ಆಗಿದ್ದು 2001ರ ನಂತರ ಇದೇ ಮೊದಲು. ಹಾಗಿದ್ರೆ ಯಾರಿವನು ಶಂಸುದ್ದೀನ್? ಯಾರೀತ? ಅಮೆರಿಕದ ಟೆಕ್ಸಾಸ್ನ ನಿವಾಸಿ, ಅಮೆರಿಕದ ಪ್ರಜೆ, ಅಲ್ಲಿಯೇ ಹುಟ್ಟಿದಂತಹ ವ್ಯಕ್ತಿ, ಟೆಕ್ಸಾಸ್ನವನು ಶಂಸುದ್ದೀನ್ ಜಬ್ಬಾರ್. ಈತ ಅಮೆರಿಕದ ಸೇನೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿದ್ದ. ಅಮೆರಿಕದ ಸೇನೆಯಲ್ಲಿ IT ತಜ್ಞನಾಗಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಂತೆ ಈತ. ಅಫ್ಘಾನಿಸ್ತಾನದಲ್ಲೂ ಕೂಡ ಈತ ಅಮೆರಿಕದ ಸೇನೆಯಲ್ಲಿ ಕೆಲಸ ಮಾಡಿದ್ದ. ಅಫ್ಘಾನಿಸ್ತಾನವನ್ನು ಆಕ್ರಮಿಸಿಕೊಂಡಿತ್ತು ಅಮೆರಿಕದ ಸೇನೆ. ಅದರಲ್ಲಿ 2009ರಿಂದ 2010ರವರೆಗೆ 1.5 ವರ್ಷದವರೆಗೆ ಅಫ್ಘಾನಿಸ್ತಾನದಲ್ಲಿ ಈತ ನಿಯೋಜನೆಯಾಗಿದ್ದ, ಅಲ್ಲಿ ಕೆಲಸ ಮಾಡಿದ್ದ. 2015ರಲ್ಲಿ ಸೇನಾ ಕೆಲಸದಿಂದ ನಿವೃತ್ತಿ ಪಡೆದುಕೊಂಡಿದ್ದ ಜಬ್ಬಾರ್. ಇದಾದ ನಂತರ ನ್ಯೂ ಓರ್ಲಿಯನ್ ಸಿಟಿಯಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಇದು ಈತನ ಹಿನ್ನೆಲೆ. ಈಗ ಅನುಮಾನ ಇರೋದು ಇದರ ಹಿಂದೆ ಐಸಿಸ್ ಕೈವಾಡ ಇದೆಯಾ, ಟ್ರಕ್ ದಾಳಿಯ ಹಿಂದೆ. ಯಾಕೆ ಈ ಅನುಮಾನ ಬರೋದಕ್ಕೆ ಶುರುವಾಯಿತು ಅಂದರೆ, ಟ್ರಕ್ ದಾಳಿಯ ನಡೆಸಿದಂತಹ ಟ್ರಕ್ನಲ್ಲಿ ಐಸಿಸ್ ಧ್ವಜ ಪತ್ತೆಯಾಗಿದೆ. ಹಾಗಾಗಿ ಈ ಘಟನೆಯ ಹಿಂದೆ ಐಸಿಸ್ ಉಗ್ರ ಸಂಘಟನೆಯ ನಂಟಿದೆ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಈಗಾಗಲೇ FBI ಇದೊಂದು ಟೆರರ್ ಇನ್ಸಿಡೆಂಟ್ ಅಂತ ಖಚಿತ ಮಾಡಿ ಆಗಿದೆ. ಐಸಿಸ್ ಧ್ವಜ ಪತ್ತೆಯಾಗಿದೆ. ಟ್ರಕ್ನಲ್ಲಿ ಒಂದಷ್ಟು ಸ್ಫೋಟಕಗಳಿದ್ವು, ಸುಧಾರಿತ ಸ್ಫೋಟಕ ಸಾಮಗ್ರಿ, IED, ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳಿದ್ವು ಅಂತ ತನಿಖಾಧಿಕಾರಿಗಳು ಸ್ಪಷ್ಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಟ್ರಕ್ನಲ್ಲಿ ಗನ್ ಕೂಡ ಇತ್ತು. IED, ಗನ್ನು ಮತ್ತು ಧ್ವಜ ಮೂರನ್ನು ವಶಪಡಿಸಿಕೊಂಡಿದ್ದಾರೆ. ಈತನಿಗೆ ಐಸಿಸ್ ನೆಟ್ವರ್ಕ್ನ ಜೊತೆ ನಂಟಿದೆ ಎನ್ನುವಂತಹ ಅನುಮಾನ ಇದೆ. ಹಾಗಾಗಿ ಈತನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು, ಈತನ ಫೋನ್ ನಂಬರ್ಸ್ ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಘಟನೆ ಹಿಂದೆ ಈತ ಒಬ್ಬನದ್ದೇ ಪಾತ್ರ ಇಲ್ಲ, ಬೇರೆ ಒಂದಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ, ಸಂಘಟಿತರಾಗಿ ಈ ಕೃತ್ಯ ಮಾಡಿದ್ದಾರೆ ಅಂತ ಅಮೆರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅನುಮಾನವನ್ನು ಪಡ್ತಾ ಇದೆ. ಈತ ಬಾಡಿಗೆಗೆ ಒಂದು ಫೋರ್ಡ್ ಪಿಕಪ್ ಟ್ರಕ್ಕನ್ನು ತೆಗೆದುಕೊಂಡು ಅದನ್ನು ಜನರ ಮೇಲೆ ಏಕಾಏಕಿ ಹರಿಸಿದ್ದಾನೆ. ಯುರೋಪಿಯನ್ ದೇಶಗಳಲ್ಲಿ ಆಫ್ಟರ್ ಸಿರಿಯಾ ವಾರ್ ತುಂಬ ಮೈಗ್ರೇಷನ್ ಆಯಿತು ಮಧ್ಯಪ್ರಾಚ್ಯದ ದೇಶಗಳಿಂದ ಯುರೋಪಿಯನ್ ದೇಶಗಳಿಗೆ. ಅಲ್ಲಿ ಮಧ್ಯಪ್ರಾಚ್ಯಗಳಿಂದ ಹೋದಂತಹ ಕೆಲವು ಮೂಲಭೂತವಾದಿ ಮುಸ್ಲಿಮರು ಯುರೋಪಿಯನ್ ದೇಶಗಳಲ್ಲಿ ಈ ರೀತಿಯ ಟ್ರಕ್ ದಾಳಿ, ಕಾರ್ ಅಟ್ಯಾಕ್ಗಳನ್ನು ಮಾಡ್ತಾಯಿದ್ರು. ಅದು ಯುರೋಪಿಯನ್ ದೇಶಗಳಲ್ಲಿತ್ತು. ಇತ್ತೀಚೆಗಷ್ಟೇ 15 ದಿನಕ್ಕೆ ಮುಂಚೆ ಜರ್ಮನಿಯಲ್ಲಿ ನಗರದಲ್ಲಿ ಇದೇ ರೀತಿಯ ಒಂದು ಸಂಭ್ರಮಾಚರಣೆಯ ಮೇಲೆ ಕಾರನ್ನು ಹರಿಸಲಾಗಿತ್ತು. ಆ ರೀತಿಯ ಘಟನೆ ಈಗ ಅಮೆರಿಕದಲ್ಲಾಗಿದೆ. ಅಮೆರಿಕದಲ್ಲಿ
ಉಗ್ರ ಕೃತ್ಯ ಆಗುತ್ತೆ ಅಂತ ಅಂದರೆ ಅದರ ಮೇಲಿನ ಪ್ರತೀಕಾರ ಅಮೆರಿಕ ತುಂಬ ಹಾರ್ಶ್ ಆಗಿ ತೆಗೆದುಕೊಳ್ಳುತ್ತೆ. ಅದಕ್ಕೆ ಉದಾಹರಣೆ 2001 ಸೆಪ್ಟೆಂಬರ್ 11ರಲ್ಲಿ ನಡೆದಂತಹ ಘಟನೆ. ಒಂದೇ ದಿನ ಇಡೀ ಇತಿಹಾಸದಲ್ಲಿ ಅತ್ಯಂತ ಘನಘೋರ ಭಯೋತ್ಪಾದಕ ದಾಳಿ ಅಂತ ಅಂದರೆ ಅಮೆರಿಕದ ಮೇಲೆ 2011 ಸೆಪ್ಟೆಂಬರ್ 11ನೇ ತಾರೀಕು ನಡೆದದ್ದು. 2001 ಸೆಪ್ಟೆಂಬರ್ 11 ಒಂದೇ ದಿನದ ದಾಳಿಯಲ್ಲಿ 2977 ಜನ ಬಲಿಯಾಗಿದ್ದರು. ಹತ್ತಿರ 3000 ಜನ. ಈ ಘಟನೆ ನಡೆದ 23 ವರ್ಷಗಳ ನಂತರ ಅಲ್ಲೊಂದು ಭಯೋತ್ಪಾದಕ ದಾಳಿಯಾಗಿದೆ. ಒಂದೇ ದಿನ ಅತಿ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಂತಹ ಮೊದಲ ಘಟನೆ ಇಡೀ ಜಗತ್ತಿನಲ್ಲಿ. 3000 ಜನ ಬಲಿಯಾಗಿದ್ದರು. 20,000ಕ್ಕೂ ಹೆಚ್ಚು ಜನ ಈ ಘಟನೆಯಲ್ಲಿ ಗಾಯಗೊಂಡಿದ್ದರು. ಅಲ್ ಖೈದಾ ಈ ಘಟನೆಯ ಹೊಣೆಯನ್ನು ಹೊತ್ಕೊಂಡಿತ್ತು. ಒಸಾಮಾ ಬಿನ್ ಲ್ಯಾಡೆನ್ ವಿಡಿಯೋ ಮಾಡಿ ಇಡೀ ಜಗತ್ತಿಗೆ ಹೇಳ್ದ, ಇದು ನಾನು ಮಾಡಿಸಿದ್ದು, ಇದು ಅಲ್ ಖೈದಾ ಮಾಡಿದ್ದು ಅಂತ. ಹೇಗಾಗಿದ್ದ ದಾಳಿ? ಉಗ್ರರು ಅಮೆರಿಕದಲ್ಲಿ 4 ಕಡೆ ದಾಳಿ ಮಾಡಿದ್ರು. ಆ ದಾಳಿಗೆ 4 ವಿಮಾನಗಳನ್ನು ಹೈಜಾಕ್ ಮಾಡಿದ್ರು. ಅಲ್ ಖೈದಾ ಸಂಘಟನೆಗೆ ಸೇರಿದ 19 ಜನ ಉಗ್ರರು 4 ವಿಮಾನಗಳನ್ನು ಹೈಜಾಕ್ ಮಾಡಿದ್ರು. 2 ವಿಮಾನಗಳನ್ನು ನ್ಯೂಯಾರ್ಕ್ನ ವರ್ಲ್ಡ್ ಟ್ರೇಡ್ ಸೆಂಟರ್ ಅವಳಿ ಕಟ್ಟಡಗಳ ಮೇಲೆ ದಾಳಿಗೆ ಬಳಸಿದ್ರು. ನೋಡ್ತಿದ್ದಂತೆ 17 ನಿಮಿಷಗಳ ಅಂತರದಲ್ಲಿ 2 ಅವಳಿ ಕಟ್ಟಡ, ಅವತ್ತಿನ ಕಾಲಕ್ಕೆ ಜಗತ್ತಿನ ಅತಿ ಎತ್ತರದ ಕಟ್ಟಡಗಳವೆರಡು, ಅವೆರಡಕ್ಕೂ ನುಗ್ಗಿಸಲಾಯಿತು. ಆ 2 ಕಟ್ಟಡಗಳು 1 ಗಂಟೆಯಲ್ಲಿ ಧರೆಗುರುಳಿದ್ವು. ಇಡೀ ಕಟ್ಟಡದಲ್ಲಿದ್ದ ಅಷ್ಟು ಜನ ಬಲಿಯಾದರು. ಮತ್ತೆರಡು ವಿಮಾನ ಇತ್ತಲ್ಲ, ಮತ್ತೊಂದು ವಿಮಾನವನ್ನು ಅಮೆರಿಕದ ರಕ್ಷಣಾ ಇಲಾಖೆಯ ಹೆಡ್ ಆಫೀಸ್ ಪೆಂಟಗನ್ ಮೇಲೆ ದಾಳಿಗೆ ಬಳಸಿದ್ರು. ಅಲ್ಲೇನು ಅಷ್ಟಾಗಿ ಸಾವು ನೋವು ಆಗಲಿಲ್ಲ. 3ನೇ ವಿಮಾನ, 4ನೇ ವಿಮಾನ ಪೆನ್ಸಿಲ್ವೇನಿಯಾದಲ್ಲಿ ಪತನ ಆಯಿತು. ವಿಮಾನದಲ್ಲಿದ್ದ ಜನ ತುಂಬ ಪ್ರತಿರೋಧ ಒಡ್ತಾರೆ, ಉಗ್ರರ ಮೇಲೆ ದಾಳಿಗೆ ಮುಂದಾಗ್ತಾರೆ ಒಳಗಡೆನೆ. ಹಾಗಾಗಿ ಅವರ ಟಾರ್ಗೆಟ್ ಮಿಸ್ ಆಯಿತು. ಪೆನ್ಸಿಲ್ವೇನಿಯಾದ ಖಾಲಿ ಜಾಗದಲ್ಲಿ ಪತನ ಆಯಿತು. ಅಮೆರಿಕದ ಮೇಲೆ ದಾಳಿ ಮಾಡಿದಂತಹ ಒಸಾಮಾ ಬಿನ್ ಲ್ಯಾಡೆನ್ ಆಫ್ಘಾನಿಸ್ತಾನದಲ್ಲಿದ್ದ. ಆತ ಈ ದಾಳಿಗೂ ಮೊದಲು ಒಂದು ಫತ್ವಾ ಹೇಳಿದ್ದ. ಅವನೊಂದು ಫತ್ವಾ ಹೊರಡಿಸಿದ್ದ, ಸೌದಿ ಅರೇಬಿಯಾದಿಂದ ಅಮೆರಿಕದ ಸೇನೆ ಕಾಲ್ ತೆಗಿಬೇಕು. ಅವನ ಫತ್ವಾ ಇದು. ಇದಾದ ನಂತರ ಅಮೆರಿಕದ ಮೇಲೆ ಮುಸ್ಲಿಮರಿಗೆ ದಾಳಿ ಮಾಡುವಂತಹ ಹಕ್ಕಿದೆ ಎಂದಿದ್ದ ಲ್ಯಾಡೆನ್. ಆ ಸೂಚನೆ ಸಿಕ್ಕಿತ್ತು ಅಮೆರಿಕಕ್ಕೆ, ಆದರೂ ಕೂಡ ಯಾವುದೇ ಮುನ್ನೆಚ್ಚರಿಕೆ ಆಗಿರಲಿಲ್ಲ. 2001ರಲ್ಲಿ ಇಸ್ರೇಲ್ಗೆ ಅಮೆರಿಕ ಬೆಂಬಲಿಸುವುದನ್ನು ವಿರೋಧಿಸಿ ಈ ದಾಳಿಯಾಗಿತ್ತು. 2001ರಲ್ಲಿ ಈ ಘಟನೆಯಾದ ನಂತರ ಅಮೆರಿಕ ಉಗ್ರ ಕೃತ್ಯಗಳ ವಿರುದ್ಧ ಅತಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತು. ಯಾವುದೇ ಒಬ್ಬ ವಿದೇಶಿಗ ಅಮೆರಿಕವನ್ನು ಎಂಟ್ರಿ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನು ಈ 20 ವರ್ಷಗಳಲ್ಲಿ ಅಮೆರಿಕಕ್ಕೆ ಹೋಗಿ ಬಂದವರಿಗೆ ಅನುಭವ ಆಗಿದೆ. ಆತ ಮುಸ್ಲಿಂ ಅಂತ ಗೊತ್ತಾಗ್ಬಿಟ್ರೆ, ಏಷ್ಯಾದ ದೇಶಗಳಿಂದ ಅಥವಾ ಮಿಡ್ಲ್ ಈಸ್ಟ್ನಿಂದ ಬರ್ತಾ ಇದ್ದಾನೆ ಅಂತ ಖಚಿತ ಆಗಿಬಿಟ್ರೆ ಅವನನ್ನು ಏರ್ಪೋರ್ಟ್ನಲ್ಲಿ ಇನ್ನಿಲ್ಲದಂತೆ ಸ್ಕ್ರೂಟಿನಿ ಮಾಡಿಬಿಟ್ರು. ಈ 20 ವರ್ಷಗಳಲ್ಲಿ ಅಷ್ಟೆಲ್ಲ ಆದ ನಂತರ ಕೆಲವು ಐಸೋಲೇಟೆಡ್ ಘಟನೆಗಳಾಗಿದ್ವು. ಈಗ 15 ಜನ ಬಲಿಯಾಗುವಂತಹ ಅತಿ ದೊಡ್ಡ ಘಟನೆ 23 ವರ್ಷಗಳಲ್ಲಿ ಆಗಿದೆ. 2001 ಸೆಪ್ಟೆಂಬರ್ 11 ಅಟ್ಯಾಕಿಗೆ ಅಮೆರಿಕ ಪ್ರತೀಕಾರ ತೆಗೆದುಕೊಂಡಿದ್ದು ಹೆಂಗೆ? ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತು. 2001 ಅಕ್ಟೋಬರ್ 7ನೇ ತಾರೀಕು ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡ್ತು. 2001ರಿಂದ 2021ರವರೆಗೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕನ್ ಸೇನೆ ಇತ್ತು. ಅಮೆರಿಕನ್ ಸೇನೆ ಪ್ರಾಯೋಜಿತ ಅಫ್ಘಾನಿಸ್ತಾನ್ ಗವರ್ನಮೆಂಟ್ ಇತ್ತಲ್ಲಿ. 2021ರಲ್ಲಿ ಅಫ್ಘಾನಿಸ್ತಾನದಿಂದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳುವ ನಿರ್ಧಾರವನ್ನು ಮಾಡ್ತು ಅಮೆರಿಕ. ಅಕ್ಷರಶಃ ಅಫ್ಘಾನಿಸ್ತಾನದಿಂದ ಅಮೆರಿಕ ಓಡಿ ಹೋಯಿತು. ಯಾಕೆ ಅಮೆರಿಕ 2001ರಲ್ಲಿ ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ದು? ಆಗ 2001ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಇತ್ತು. ತಾಲಿಬಾನ್ ಒಸಾಮಾ ಬಿನ್ ಲ್ಯಾಡೆನ್ಗೆ ಆಶ್ರಯ ಕೊಟ್ಟಿದೆ. ಅಲ್ ಖೈದಾ ಉಗ್ರ ಸಂಘಟನೆ ಬೆಳೆಯೋದಕ್ಕೆ ತಾಲಿಬಾನ್ ಅವಕಾಶ ಮಾಡಿಕೊಟ್ಟಿದೆ. ತಾಲಿಬಾನ್ ಕೂಡ ಉಗ್ರರೇ ಅಂತ ದಾಳಿ ಮಾಡ್ತು. 20 ವರ್ಷಗಳ ಕಾಲ ನಿರಂತರ ಯುದ್ಧ ಮಾಡ್ತು. ಅಫ್ಘಾನಿಸ್ತಾನದಲ್ಲಿ ಒಸಾಮಾ ಬಿನ್ ಲ್ಯಾಡೆನ್ ಸಿಕ್ಕಿಲ್ಲ. ಸಿಕ್ಕಿದ್ದು ಪಕ್ಕದ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದ ಅಬೋಟಾಬಾದ್ನ ಸೇನಾ ಕ್ಯಾಂಪಸ್ನ ಪಕ್ಕದಲ್ಲೇ ಒಸಾಮಾ ಬಿನ್ ಲ್ಯಾಡೆನ್ ಆಶ್ರಯ ಪಡೆದುಕೊಂಡಿದ್ದ. ಆತನನ್ನು ಅಮೆರಿಕ 2011ರಲ್ಲಿ ಬಲಿ ಪಡೀತು.
ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಇದಾದ ನಂತರ 2021ರಲ್ಲಿ ಅಲ್ಲಿಂದ ಸೇನೆಯನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಧಾರ ಮಾಡ್ತು. ಅದಾದ ಮೇಲೆ ಅಧಿಕಾರಕ್ಕೆ ಬಂದದ್ದು ಯಾರು? ಮತ್ತದೇ ತಾಲಿಬಾನ್. ಯಾವ ತಾಲಿಬಾನ್ನ ವಿರುದ್ಧ 2001ರಲ್ಲಿ ಅಮೆರಿಕ ದಾಳಿ ಮಾಡಿತ್ತೋ ಅದೇ ತಾಲಿಬಾನ್ಗೆ 20 ವರ್ಷಗಳ ನಂತರ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಅಮೆರಿಕ. ಈಗ ತಾಲಿಬಾನ್ ಆಳ್ವಿಕೆಯನ್ನು ಮಾಡ್ತಾ ಇದೆ. ಉಗ್ರರಿಗೆ ಬೆಂಬಲವನ್ನು ತಾಲಿಬಾನ್ ಈಗಲೂ ಮುಂದುವರಿಸುತ್ತಾ? ಅದು ಈವರೆಗೆ ಈ 1 ವರ್ಷದಲ್ಲಿ 2 ವರ್ಷ ಆಗಿದೆ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಆಳ್ವಿಕೆಯನ್ನು ಆರಂಭ ಮಾಡಿ. ಈವರೆಗೆ ಅಂಥ ಯಾವುದೇ ಘಟನೆಗಳು ನಡೆದಿಲ್ಲ. ಅಮೆರಿಕ, ಯುರೋಪಿಯನ್ ದೇಶಗಳು, ಭಾರತ ಈ ಎಲ್ಲ ದೇಶಗಳೂ ಸೇರಿ ತಾಲಿಬಾನ್ ಜೊತೆ ಚರ್ಚೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾವೆ. ಈವರೆಗೆ ತಾಲಿಬಾನ್ ಸರ್ಕಾರವನ್ನು ಅಧಿಕೃತ ಅಂತ ಯಾವ ದೇಶಗಳು ಕೂಡ ಒಪ್ಕೊಂಡಿಲ್ಲ. ಪಾಕಿಸ್ತಾನ ಮಾತ್ರ ಒಪ್ಕೊಂಡಿದೆ. ಇದು ಒಂದು ಘಟನೆ. ಅಮೆರಿಕದ ನ್ಯೂ ಓರಿಯನ್ಸ್ ನಗರದಲ್ಲಿ ನಡೆದಂತಹ ಟ್ರಕ್ ದಾಳಿ. ಆ ಘಟನೆಯಾದ ಮಾರನೇ ದಿನ ಅಮೆರಿಕದ ಮತ್ತೊಂದು ನಗರದಲ್ಲಿ ದಾಳಿಯಾಯಿತು. ಲಾಸ್ ವೆಗಾಸ್ನಲ್ಲಿರುವಂತಹ ಟ್ರಂಪ್ ಹೋಟೆಲ್ನ ಮುಂದೆ ಕಾರ್ ಸ್ಫೋಟ ಆಯಿತು. ಹೊಸ ವರ್ಷದ 2ನೇ ದಿನ ಕಾರ್ ಸ್ಫೋಟಕ್ಕೆ ಒಬ್ಬ ಬಲಿಯಾದ. ಕಾರ್ನಲ್ಲಿದ್ದಂತಹ ಡ್ರೈವರ್, ಸುತ್ತಮುತ್ತ ಇದ್ದಂತಹ 7 ಜನ ಗಾಯ ಆದರು. ಇದೇ ದೃಶ್ಯ. ಕಾರ್ನಲ್ಲಿ ಇಂಧನ ತುಂಬಿದಂತಹ ಕ್ಯಾನ್ಗಳಿದ್ವು, ಪಟಾಕಿಗಳಿದ್ವು. ಬ್ಲಾಸ್ಟ್ ಆಯಿತು. ಕಾರ್ ಯಾವುದು? ಟೆಸ್ಲಾ ಸೈಬರ್ ಟ್ರಕ್. ಟೆಸ್ಲಾ ಕಾರು, ಅದನ್ನು ಸೈಬರ್ ಟ್ರಕ್ ಅಂತ ಕರೀತಾರೆ ಹೆಸರು. ಅಮೆರಿಕದ ಲಾಸ್ ವೆಗಾಸ್ನಲ್ಲಿ ಈ ಸೈಬರ್ ಟ್ರಕ್ ಓಡಿಸ್ಕೊಂಡು ಬಂದಿದ್ದಂತಹ ವ್ಯಕ್ತಿ ಕೂಡ ಸತ್ತ, 7 ಜನ ಗಾಯ ಆದರು. ಟ್ರಂಪ್ ಹೋಟೆಲ್ನ ಹೊರಗಡೆ ಈ ಘಟನೆ ನಡೆದದ್ದು ಹಲವು ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂದರೆ ಟ್ರಂಪ್ ಮೇಲೆ ಚುನಾವಣೆಯ ಸಂದರ್ಭದಲ್ಲಿ 3 ಅಸಾಸಿನೇಷನ್ ಅಟ್ಯಾಕ್ಗಳಾಗಿದ್ವು, ಪ್ರಯತ್ನಗಳಾದವು ಟ್ರಂಪ್ ಅವರನ್ನು ಹತ್ಯೆ ಮಾಡೋದಕ್ಕೆ. ಈಗ ಟ್ರಂಪ್ ಅವರ ಹೋಟೆಲ್ ಮುಂದೆ ದಾಳಿಯಾಗಿದೆ. ಟ್ರಂಪ್ ಏನು ಆ ಹೋಟೆಲ್ನಲ್ಲಿರಲಿಲ್ಲ. ಆದರೆ ಟಾರ್ಗೆಟ್ ಯಾರು, ಯಾಕೆ, ಮೋಟಿವ್ ಏನು, ಇದರ ಹಿಂದೆ ಯಾರಿದ್ದಾರೆ ಈವರೆಗೆ ಸ್ಪಷ್ಟ ಇಲ್ಲ. ಡ್ರೈವರ್ 37 ವರ್ಷದ ಮ್ಯಾಥ್ಯೂ ಲಿವೆಲ್ಸ್ಬರ್ಗರ್ ಅಂತ, ಆತ ಕೂಡ ಸತ್ತಿದ್ದಾನೆ. ಟೆಸ್ಲಾ ಕಾರನ್ನು ಕೊಲೊರಾಡೋ ಅನ್ನುವ ರಾಜ್ಯದಿಂದ ಬಾಡಿಗೆಗೆ ತೆಗೆದುಕೊಂಡು ಬಂದಿದ್ದ. ಈಗ ಅನುಮಾನ ಬರ್ತಾ ಇರೋದೇನು ಅಂದರೆ, ನ್ಯೂ ಓರ್ಲಿಯನ್ಸ್ ಘಟನೆಗೂ ಲಾಸ್ ವೆಗಾಸ್ನ ಈ ಘಟನೆಗೂ ಸಂಬಂಧ ಇದೆ ಅನ್ನೋದು. FBI ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ನ್ಯೂ ಓರ್ಲಿಯನ್ಸ್ನಲ್ಲಿ ಫೋರ್ಡ್ ಟ್ರಕ್ಕನ್ನು ಜನರ ಮೇಲೆ ಹರಿಸಲಾಗಿತ್ತು. ಇಲ್ಲಿ ಟೆಸ್ಲಾ ಕಾರ್ನಲ್ಲಿ ಬ್ಲಾಸ್ಟ್ ಆಗಿದೆ. ಈ ಎರಡೂ ಘಟನೆಗಳಿಗೆ ಲಿಂಕ್ ಇದೆ ಅಂತ ಎಲಾನ್ ಮಸ್ಕ್ ಹೇಳಿದ್ದಾರೆ. ಎಲಾನ್ ಮಸ್ಕ್ ಡೊನಾಲ್ಡ್ ಟ್ರಂಪ್ ಅವರ ಗೆಲುವಿಗೆ ಕಾರಣನಾದಂತಹ ವ್ಯಕ್ತಿ ಟ್ವೀಟ್ ಮಾಡಿ ಹೇಳಿದ್ದಾರೆ, ಈ ಘಟನೆಗೂ ನ್ಯೂ ಓರ್ಲಿಯನ್ಸ್ನಲ್ಲಿ ನಡೆದಿರುವಂತಹ ಟ್ರಕ್ ದಾಳಿಗೂ ಸಂಬಂಧ ಇದೆ, ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. FBI ಈ 2 ಘಟನೆಗಳ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದೆ. ಇದು ಆತ್ಮಾಹುತಿ ದಾಳಿಯಾಗಿರಬಹುದು ಅನ್ನುವ ಅನುಮಾನ ಇದೆ. FBI ತನಿಖೆ ಮಾಡ್ತಾ ಇದೆ. ಈಗ ಮೂರನೇ ಘಟನೆಯಾಗಿರೋದು ನ್ಯೂಯಾರ್ಕ್ ಸಿಟಿಯಲ್ಲಿ ಹೊಸ ವರ್ಷದ ಮಾರನೇ ದಿನ, 2ನೇ ದಿನ ನ್ಯೂಯಾರ್ಕ್ನಲ್ಲಿ ದೊಡ್ಡ ಗುಂಡಿನ ದಾಳಿ. ನ್ಯೂಯಾರ್ಕ್ನ ನೈಟ್ ಕ್ಲಬ್ನಲ್ಲಿ 4 ಯುವಕರು ಏಕಾಏಕಿ ಗುಂಡಿನ ದಾಳಿ ಮಾಡಿದ್ರು. 30 ಸುತ್ತು ಗುಂಡನ್ನು ಹಾರಿಸಲಾಯಿತು. ಗುಂಡಿನ ದಾಳಿಗೆ 12ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೈಟ್ ಕ್ಲಬ್ ಒಳಗೆ ಹೋಗೋದಕ್ಕೆ 80ಕ್ಕೂ ಹೆಚ್ಚು ಜನ ಕಾಯ್ತಾ ಇದ್ರು ಹೊರಗೆ. ಇದ್ದಕ್ಕಿದ್ದಂತೆ ಬಂದಂತಹ 4 ಜನ ಏಕಾಏಕಿ ಶೂಟಿಂಗ್ ಶುರು ಮಾಡಿದ್ರು. ಈ ಘಟನೆ ಉಗ್ರ ಕೃತ್ಯವ ಅಥವಾ ಮತ್ತೊಂದು ಐಸೋಲೇಟೆಡ್ ಇನ್ಸಿಡೆಂಟಾ? ಯಾಕಂದರೆ ಅಮೆರಿಕದಲ್ಲಿ ಮಾಸ್ ಶೂಟಿಂಗ್ನಂತಹ ಘಟನೆಗಳು ಸಾಮಾನ್ಯ ಅನ್ನುವಂತಹ ಪರಿಸ್ಥಿತಿ. ನಮ್ಮಲ್ಲಿ ಒಂದು ಗಾಳಿಯಲ್ಲಿ ಗುಂಡಾರಿದ್ರೆ ಅದೊಂದು ಗಂಭೀರ ಅಪರಾಧ. ಅಮೆರಿಕದಲ್ಲಿ ಮಾಸ್ ಶೂಟಿಂಗ್ನಂತಹ ಘಟನೆಗಳು ನಡೀತಾನೆ ಇರುತ್ತವೆ. ಹಾಗಾಗಿ ಇದು ಕೂಡ ಉಗ್ರ ಕೃತ್ಯವ ಅಥವಾ ರೆಗ್ಯುಲರ್ ಆಗಿ ಅಮೆರಿಕದಲ್ಲಿ ನಡೆಯುವಂತಹ ಕೃತ್ಯವ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಯಾಕಂದರೆ ಒಂದಾದ ಮೇಲೊಂದರಂತೆ ಈ ಘಟನೆಯೂ ಆಗಿರೋದ್ರಿಂದ ಇದು ಉಗ್ರ ಕೃತ್ಯ ಆಗಿರಬಹುದು ಅನ್ನುವಂತಹ ಅನುಮಾನ ಇದೆ. FBI ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.